ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಎಂಟರ್ಟೈನ್ಮೆಂಟ್ ಗುರು ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. OBC ಅಮೌಂಟ್ ಯಾವಾಗ ಲೇಟೆಸ್ಟ್ ಕೂಡ ಅಪ್ಡೇಟ್ ಏನು ಅಮೌಂಟ್ ಕೂಡ ಅಲೋಕೇಟ್ ಕೂಡ ಆಗಿದೆ, ಯಾವಾಗ ಬರುತ್ತೆ, PMSB ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ನಿಮಗೆ ಯಾವಾಗ ಜಮಾ ಆಗ್ಬೋದು ಅದನ್ನ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದ್ರೆ OBC ವಿದ್ಯಾರ್ಥಿಗಳಿಗೆ ಮಾತ್ರ ಪೆಂಡಿಂಗ್ ಇದೆ. SC ST ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅದೇ ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮಗೆ ಲಾಸ್ಟ್ ನಿಮಗೆಲ್ಲ ಪೆಂಡಿಂಗ್ ಅವೈಟ್ ಇದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ SC ST ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಅದ್ರದ್ದು ಏನಾದ್ರು ನಿಮಗೆ ಇನ್ನು ಕೂಡ ಯಾವುದೇ ರೀತಿ DBT ಕೂಡ ಆಗಿಲ್ಲ, ಸ್ಟೇಟಸ್ ಏನೋ ಶೋ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಹತ್ತಿರದ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದ್ಸಲ ಭೇಟಿ ನೀಡಿ. ಅಲ್ಲಿ ನಿಮಗೆ ಸರಿಯಾದ ಮಾಹಿತಿನ ಕೊಡ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಅದನ್ನು ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮಗೆ ಪೆಂಡಿಂಗ್ ಇದೆ, ಕೊನೆ ಸ್ಟೇಟಸ್ ಅಲ್ಲಿ ಇದೆ ಅಂದ್ರೆ ನಿಮಗೆ ಇದಾಗುತ್ತೆ. ಬಟ್ ನಿಮಗೆ ಏನೋ ಸ್ಟೇಟಸ್ ಶೋ ಮಾಡ್ತಿಲ್ಲ, ಏನೋ ಅಪ್ಡೇಟ್ ಕೂಡ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ಭೇಟಿ ನೀಡಿ. ಕ್ಲಿಯರ್ ಆಯ್ತು. ಇನ್ನು OBC ವಿದ್ಯಾರ್ಥಿಗಳಿಗೆ ಆಯ್ತಾ, ಎಲ್ಲರಿಗೂ ಕೊಟ್ಟಿದ್ದಾರೆ. OBC ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ನ ಪೆಂಡಿಂಗ್ ಇದೆ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಅದು ಡಿಲೇ ಮಾಡ್ತಾ ಬಂದಿದ್ರು. ಈಗ ನಿಮಗೆ ಅಲೋಕೇಟ್ ಅಲೋಕೇಟ್ ಕೂಡ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಟ್ ಈ ಹಿಂದನೇ ಇದೇ ರೀತಿ ಹೇಳ್ಕೊಂಡ್ ಬಂದಿದ್ದಾರೆ, ಅಲೋಕೇಟ್ ಆಗಿದೆ ಅಂತ. ಬಟ್ ಇಲ್ಲಿ ಮೈನ್ ಏನಂದ್ರೆ ಬಾಕಿ ಇರೋದು OBC ವಿದ್ಯಾರ್ಥಿಗಳಿಗೆ ಮಾತ್ರ. ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಮಾಡಿದ್ದಾರೆ. OBC ವಿದ್ಯಾರ್ಥಿಗಳಿಗೆ ಮಾತ್ರ ಪೆಂಡಿಂಗ್ ಇರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಗ್ಯಾರಂಟಿ ಕೊಡಕ್ ಹೋಗೋದಿಲ್ಲ. ಸುಮ್ಮನೆ ನಾವು ಹೇಳೋದು ನೀವು ಅದನ್ನೇ ಫಾಲೋ ಅಪ್ ಮಾಡೋದಾಗೋದಿಲ್ಲ. ಶೀಘ್ರದಲ್ಲೇ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದು ಬಂದ್ಬಿಟ್ಟು ಆಸ್ ಯೂಶುವಲ್ ಬಂದ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಯಾಕೆ ಅಂದ್ರೆ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಹಂತವಾಗಿ. ಸರ್ಕಾರ ಯಾವಾಗ ಫಂಡ್ ಆಗುತ್ತೆ ಅವಾಗ ಕೂಡ ಮಾಡುತ್ತೆ, ಅವರಿಗೆ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ SC ST ಅವರಿಗೆ ಕ್ಲಿಯರ್ ಕೂಡ ಮಾಡಿದ್ರು. ಕೊನೆಗೆ ಉಳಿದಿರೋದು OBC ವಿದ್ಯಾರ್ಥಿಗಳಿಗೆ. ಬಟ್ ಅಲ್ಲಿ ಆಲ್ರೆಡಿ ಪೇಪರ್ ನಲ್ಲಿ ಮಾಹಿತಿ ಬಂದಿದೆ, ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂತ. OBC ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಯಾಂಕ್ಷನ್ ಆಗಿ ನಿಮಗೆ ಡಿಬಿಟ್ ಪುಷ್ ಕೂಡ ಆಗಿ ಅವೈಟೆಡ್ ಇದ್ರೆ ನಿಮಗೆ ಖಂಡಿತ ಬರುತ್ತೆ. ಯಾವುದೇ ರೀತಿ ನಿಮಗೆ ಸ್ಟೇಟಸ್ ಕೂಡ ಶೋ ಆಗ್ತಿಲ್ಲ, ಏನಪ್ಪ ನಿಮಗೆ ಫಂಡ್ ಅಲೋಕೇಟ್ ಕೂಡ ಆಗಿಲ್ಲ, ಏನೂ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮಗೆ ಬರೋದಿಲ್ಲ ಅನ್ಸುತ್ತೆ, ಒಂದು ಬಾರಿ ನಿಮ್ಮ ಇಲಾಖೆನೇ ಭೇಟಿ ನೀಡಿ. ಯಾಕಂದ್ರೆ ಆಲ್ರೆಡಿ ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿತ್ತು ನಿಮಗೆ ಗೊತ್ತಿರೋ ಹಾಗೆ. ಏನಂದ್ರೆ ಫಂಡ್ಸ್ ಏನಂದ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ನ ವಂಚಿತರಾಗಿದ್ದಾರೆ. ಈ ರೀತಿ ನಿಯಮಗಳನ್ನ ತಂದು ಸರ್ಕಾರ OBC ವಿದ್ಯಾರ್ಥಿಗಳಿಗೆ ಅನ್ಯಾಯ ಕೂಡ ಮಾಡ್ತಿದೆ ಅಂತ ಹೇಳಿ ನ್ಯೂಸ್ ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿತ್ತು. ಅದನ್ನ ನಾವು ತಿಳಿಸ್ಕೊಟ್ಟಿದ್ವಿ. OBC ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಟೇಟಸ್ ಶೋ ಮಾಡ್ತಾನೆ ಅಂದ್ರೆ ದಯವಿಟ್ಟು ಹೋಗಿ ನೀವು ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿನ ನಿಮಗೆ ಗೊತ್ತಾಗುತ್ತೆ. ಅಂಡ್ PMSB ಗೊತ್ತಿರೋ ಹಾಗೆ ಅದು ಬಂದ್ಬಿಟ್ಟು ಮೆರಿಟ್ ಅದರದಲ್ಲಿ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ. ನಿಮಗೆ ಏನಾಗುತ್ತೆ ಅಂದ್ರೆ ಶೈಕ್ಷಣಿಕವಾಗಿ ನಿಮಗೆ ಮುಂದೆ ಬರಲಿ, ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ಲಾಸ್ಟ್ ಇಯರ್ ಅಂಕದ ಅದರ ಮೇಲೆ ಕೊಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ. ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋ ಕಾರಣ ನಿಮಗೆ ಆದಷ್ಟು ಬೇಗನೆ ಜಮೆ ಆಗುತ್ತೆ. ಇರೋದು ನಿಮಗೆ ಏನಂದ್ರೆ ಅಪ್ಲಿಕೇಶನ್ ಹಾಕಿ ನಿಮಗೆ 10 ತಿಂಗಳ ಒಳಗಡೆ ನಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿ ನಿಯಮ ಕೂಡ ಇರೋದು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸ್ವಲ್ಪ ಆದಷ್ಟು ಬೇಗನೆ ಆಗ್ತಿರೋ ಕಾರಣ ನಿಮಗೆ ಸ್ಟೇಟಸ್ ಅಲ್ಲಿ ಕೂಡ ಇದೆ. ನಿಮಗೆ ಸ್ಯಾಂಕ್ಷನ್ ಕೂಡ ಆಗಿದ್ರೆ ಪೆಂಡಿಂಗ್ ಆಗಿದ್ರೆ ನೀವು ಈಸಿಯಾಗಿ ನಿಮಗೆ ವಿತಿನ್ ಎ ಮಂತ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಟ್ ವಿತಿನ್ ಎ ಮಂತ್ ಯಾಕೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದೀನಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಆಗಿರೋ ಕಾರಣ ಸ್ಕೀಮ್ ಅಂಡರ್ ನಿಮಗೆ ಆದಷ್ಟು ಬೇಗನೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. DBT ಪುಷ್ ಕೂಡ ಆಗಿದೆ. ಸ್ಟೇಟಸ್ ಯಾವ ರೀತಿ ಇದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಬಂದ್ಬಿಟ್ಟು NSB ಒಟ್ಟಾರೆ ನೋಂದಣವಾಗಿ ನೀವು ಕಡ್ಡಾಯವಾಗಿ ನೋಂದಣಿ ಕೂಡ ಆಗಿದ್ರೆ ನಿಮಗೆ ಇದನ್ನ ಪಡ್ಕೋಬಹುದು. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ನೀವು ಅಪ್ಲಿಕೆಂಟ್ಸ್ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ ಬೇಗ. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಜನವರಿ 15 ಲಾಸ್ಟ್ ಡೇಟು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೆಬ್ರವರಿ 15 ಲಾಸ್ಟ್ ಡೇಟು, OBC ವಿದ್ಯಾರ್ಥಿಗಳಿಗೆ ಜನವರಿ 31 ಲಾಸ್ಟ್ ಡೇಟು, ಮೈನಾರಿಟಿ ಅವರು ಕೂಡ ಜನವರಿ 31, ತಾಂತ್ರಿಕ ಶಿಕ್ಷಣ ಇಲಾಖೆ ಜನವರಿ 31, ಆಯುಷ್ ಬಂದ್ಬಿಟ್ಟು ಫೆಬ್ರವರಿ 28, ಗ್ರಾಮೀಣ ಕೂಡ ಫೆಬ್ರವರಿ 28, ವಿಕಲಚೇತನ ಬಂದ್ಬಿಟ್ಟು ಜನವರಿ 31. ಅಂಡ್ ನಿಮಗೆ ಕೊಲಿಜೇಟ್ ಎಜುಕೇಶನ್ ಬಂದ್ಬಿಟ್ಟು ಇನ್ನು 4 ದಿನ ಕಾಪಿ ಇದೆ, ಇದೇ ತಿಂಗಳ 6ನೇ ತಾರೀಕು. ಅಂಡ್ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ಕಟ್ಟಡ ಕಾರ್ಮಿಕ ಇಲಾಖೆ ಗುಡ್ ನ್ಯೂಸ್ ಏನಂದ್ರೆ 31st ಟೈಮ್ ಕೊಟ್ಟಿದ್ದಾರೆ ಈ ತಿಂಗಳು. ಆರ್ಯವಸ್ಯ ಕಮ್ಯುನಿಟಿ ಬಂದ್ಬಿಟ್ಟು ಫೆಬ್ರವರಿ 28 ಟೈಮ್ ಇದೆ. ಆದಷ್ಟು ಬೇಗ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಕಡ್ಡಾಯವಾಗಿ ಅಪ್ಲಿಕೇಶನ್ಸ್ ಕೂಡ ಹಾಕಿ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.